ಲೈಕ್ ಅಂದರೆ ಟ್ರೈನಲ್ಲಿ ಹೋಗ್ತಾ ಇಲ್ಲ, ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ನೋಡೋಣ ಹೇಗಿರುತ್ತೆ. ನನಗೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ತುಂಬಾ ಇಷ್ಟ. ಏನೋ ಒಂಥರ ಎಕ್ಸೈಟ್ಮೆಂಟ್ ಇದೆ ದೇವಸ್ಥಾನಕ್ಕೆ ಹೋಗ್ಬೇಕು ಯಾವ ಥರ ಇದೆ ಅಂತ. ಜಸ್ಟ್ ಟಾಪ್ ತೋರಿಸ್ತಿದ್ದೀನಿ ಆ್ಯಂಡ್ ಕಾಲರ್ ಕೂಡ ಇದೆ. ನನಗೆ ತುಂಬಾ ಇಷ್ಟ ಆಯಿತು. ಲೈಕ್ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು ನಾನಿದು. ಸೊ ಈಗ ಏನಾಗಲಿ ಮುಂದೆ ಸಾಗುನಿ, ಬಯಸುತ್ತಿಲ್ಲ ಸಿಗದು ಬಾಳಲಿ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಿವತ್ತು ರೆಡಿಯಾಗಿ ವ್ಲಾಗ್ ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ ಗೈಸ್. ಟೈಮ್ ಬಂದು 6 o'clock ಆ್ಯಕ್ಚುಲಿ. ಸೊ ಏನು ಪ್ಲ್ಯಾನ್ ಅಂತ ಹೇಳಿದ್ರೆ, ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರಾ, ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನಮ್ಮ ಮನೆಯವರೆಲ್ಲ ಸೇರಿ. ತುಂಬಾ ದಿನ ಆಗೋಗಿತ್ತು ದೇವಸ್ಥಾನಕ್ಕೆ ಹೋಗಿ. ಸೊ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡಿದಾಗ ನಿಯರ್ ಇದ್ದಿದ್ದ ದೇವಸ್ಥಾನ ಬಂದು ಚಾಮುಂಡೇಶ್ವರಿ ಅಮ್ಮ ದೇವಸ್ಥಾನ ಮೈಸೂರಲ್ಲಿ. ಸೊ ಹಾಗಾಗಿ ಮೈಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಲೈಕ್ ಅಂದರೆ ಟ್ರೈನಲ್ಲಿ ಹೋಗ್ತಾ ಇಲ್ಲ, ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ನೋಡೋಣ ಹೇಗಿರುತ್ತೆ. ನನಗೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ತುಂಬಾ ಇಷ್ಟ. ಏನೋ ಒಂಥರ ಎಕ್ಸೈಟ್ಮೆಂಟ್ ಇದೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಸೊ ಬೇಗನೆ ಎದ್ದು ರೆಡಿ ಆಗಿದ್ದು ಕೂಡ ಆಯಿತು. ಜಸ್ಟ್ ಎಳ್ನೀರು ಕುಡಿದು ಮನೆ ಬೀಳೋದೆ, ಬಸ್ ಸ್ಟಾಪ್ವರೆಗೂ ಕ್ಯಾಬ್ ಮಾಡ್ಕೋತೀವಿ ಅಷ್ಟೇ. ಅದಾದಮೇಲೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು. ನೋಡೋಣ ಹೆಂಗಿರುತ್ತೆ ಜರ್ನಿ ಅಂತ. ಅಲ್ಲಿಗೆ ಹೋಗಿ ಕೂಡ ದೇವಸ್ಥಾನ ಹತ್ರ ಎಲ್ಲ ವ್ಲಾಗ್ ಮಾಡ್ತೀನಿ ಯಾವ ಥರ ಇರುತ್ತೆ ಅಂತ. ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ಸೊ ಈಗೇನಿಲ್ಲ, ಎಳ್ನೀರು ಕುಡಿದು ಬಂದು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಕೈಗೆ ಸ್ವಲ್ಪ ವ್ಯಾಜ್ಲೈನ್ ಹಾಕ್ಕೊಂಡು, ಚಳಿಗಾಲ ಆಗಿರೋದ್ರಿಂದ ಕೈಯೆಲ್ಲ ಹೊಡೆದ್ಬಿಡುತ್ತೆ ಅಂತ ವ್ಯಾಜ್ಲೈನ್ ಹಾಕ್ಕೊಂಡು ತಲೆಯೆಲ್ಲ ನೀಟಾಗಿ ಹೇರ್ ಸ್ಟೈಲ್ ಏನಿದೆ ಅದನ್ನು ಮಾಡ್ಕೊಂಡು ಅದಾದಮೇಲೆ ಎಳ್ನೀರು ಕುಡಿಯೋಣ ಅಂತ ಹೋದೆ. ಲೈಕ್ ಎವ್ರಿ ಡೇ ಎಳ್ನೀರು ಇರಲೇಬೇಕು, ಹೈಟ್ ಬಾಡಿ ಆಗಿರೋದ್ರಿಂದ. ಸೊ ಮಾರ್ನಿಂಗ್ ಎಳ್ನೀರು ಕುಡಿದಷ್ಟು ಆದಷ್ಟು ಒಳ್ಳೆಯದು ಹಾಗಾಗಿ ಸೊ ಎಳ್ನೀರು ಆರ್ಡ್ರ್ ಮಾಡ್ಕೊಂಡಿದ್ದೆ. ನೆನ್ನೆ ನೈಟೇ ಆರ್ಡ್ರ್ ಮಾಡಿಟ್ಟಿದ್ದೆ. ಹಾಗಾಗಿ ಎಳ್ನೀರು ಕುಡಿದ್ಬಿಟ್ಟು ಮನೆ ಬಿಡೋಣ ಅಂತ. ಅಂದರೆ ತುಂಬ ಜನ ಏನು ಮಾಡ್ತಾರೆ, ವೆಹಿಕಲಲ್ಲಿ ಹೋಗ್ತಾರೆ, ಮೀನ್ಸ್ ಹೋಗ್ತಾರೆ ಕಾರಲ್ಲಿ, ಇಲ್ಲಾಂದರೆ ಅವ್ರದ್ದೇ ಒಂದು ಕ್ಯಾಬ್ ಮಾಡ್ಕೊಂಡು ಹೋಗ್ತಾರೆ, ಅದು ಇಲ್ಲಾಂದರೆ ಟ್ರೈನಲ್ಲಿ ಹೋಗ್ತಾರೆ, ಇಲ್ಲಾಂದರೆ ಬಸ್ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಸೊ ಆ ಥರ ಬೇಜಾನ್ ಚಾಯ್ಸ್ ಇದೆ. ಸೊ ಇದರಲ್ಲಿ ನಾವು KSRTCನಲ್ಲಿ ಹೋಗೋಣ ಅಂತ. ಬಿಕಾಸ್ ನಮ್ಮ ಮನೇಲಿ ಸೊ ತಮ್ಮ ಒಬ್ಬ ಬಿಟ್ಟರೆ ಎಲ್ಲರೂ ಹೆಂಗಸ್ರೇ ಇರೋದು. ಫ್ರೀ ಟಿಕೆಟ್ ಇದೆ ಅಲ್ವಾ. ಸೊ ನೋಡೋಣ KSRTCನಲ್ಲಿ ಹೋದರೆ ಎಷ್ಟು ಟೈಮ್ ಇರುತ್ತೆ, ಟ್ರಾವೆಲ್ ಹೆಂಗಿರುತ್ತೆ ಅಂತ ಅಷ್ಟೇ. ಅವನೊಬ್ಬನಿಗೆ ಮಾತ್ರ ಟಿಕೆಟ್ ಆಗುತ್ತೆ. ಸೊ ಲೆಟ್ಸ್ ಸಿ ಗೈಸ್ ಯಾವ ಥರ ಇರುತ್ತೆ ಅಂತ ನೋಡೋಣ ಎಕ್ಸ್ಪೀರಿಯನ್ಸ್. ಫೈನಲಿ ರೆಡಿ ಆಗಿದ್ದಾಯಿತು. ಇದು ನನ್ನ ಔಟ್ಫಿಟ್. ಆ್ಯಕ್ಚುಲಿ ವ್ಲಾಗಲ್ಲಿ ನಿಮಗೆ ಫುಲ್ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಜಸ್ಟ್ ಟಾಪ್ ತೋರಿಸ್ತಿದ್ದೀನಿ ಆ್ಯಂಡ್ ಕಾಲರ್ ಕೂಡ ಇದೆ. ನನಗೆ ತುಂಬಾ ಇಷ್ಟ ಆಯಿತು. ಲೈಕ್ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು ನಾನಿದು. ಸೊ ಈಗ ಅಮ್ಮ ಆಲ್ರೆಡಿ ಪೂಜೆ ಮಾಡ್ಕೋತಿದ್ದಾರೆ. ಪೂಜೆ ಮುಗಿದ್ಮೇಲೆ ಮನೆ ಬಿಡೋದೆ. ಸೊ ಈಗ ನಾನು ಕ್ಯಾಬ್ ಬುಕ್ ಮಾಡ್ಕೋಬೇಕು. ಕ್ಯಾಬ್ ಬಂದಮೇಲೆ ಮನೆ ಬಿಡೋದು. ಸೊ ನಾನು ಆಗಲೇ ಹೇಳಿದಾಗೆ ಬಸ್ ಸ್ಟಾಪ್ಗೆ ಅಂತ ಆಟೋ ಬುಕ್ ಮಾಡಿಕೊಂಡೆ. ಬಸ್ ಸ್ಟಾಪ್ವರೆಗೂ ಹೋಗಿ ಅದಾದಮೇಲೆ ಬಸ್ ಹತ್ಕೊಳ್ಳೋಣ ಅಂತ. ಸೊ ಈ ಮೆಜೆಸ್ಟಿಕ್ಗೆ ಹೋಗೋಕ್ಕೆ ತುಂಬ ಲೈಕ್ ಅಂದರೆ ಲೇಟ್ ಆಗಿಬಿಡುತ್ತೆ ಅಂತ. ಯಾಕಂದರೆ ಮೆಜೆಸ್ಟಿಕ್ಗೆ ಹೋಗ್ಬೇಕಂದ್ರೆ ಟ್ರಾಫಿಕ್ ತುಂಬ ಇರುತ್ತೆ ಗೈಸಿ ನಾವು ಹೋಗ್ತಿರೋ ರೋಡಲ್ಲಿ. ಹಾಗಾಗಿ ನಾನೇನು ಅಂದ್ಕೊಂಡೆ, ಮೆಟ್ರೋ ಬುಕ್ ಮಾಡ್ಕೊಂಬಿಡೋಣ ಮೆಜೆಸ್ಟಿಕ್ವರೆಗೂ. ಸೊ ಅಲ್ಲಿಂದ ಬೇಕಾದರೆ ನಾವು ಅಲ್ಲಿ KSRTC ಬಸ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇದಲ್ವಾ, ಸೊ ಅಲ್ಲಿ ಬಸ್ ಹತ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಮೆಟ್ರೋ ಕೂಡ ಸಿಕ್ತು. ಮೆಟ್ರೋ ಹತ್ಕೊಂಡು ಡೈರೆಕ್ಟ್ ಇಳಿದಿದ್ದು ಮೆಜೆಸ್ಟಿಕ್. ಸೊ ಮೆಜೆಸ್ಟಿಕ್ಕಿಂದ ಏನು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ವರೆಗೂ ಹೋದ್ವಿ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ವರೆಗೂ ಅಲ್ಲಿ ನಾನ್ ಸ್ಟಾಪ್ ಬಸ್ಸಸ್ ತುಂಬಾ ಇರುತ್ತೆ. ಸೊ ನಾನ್ ಸ್ಟಾಪ್ ಬಸ್ಸಸ್ ಏನಿದೆ ಮೈಸೂರಿಗೆ ಬಸ್ ಹತ್ಕೊಂಡ್ವಿ. ನಾನೇನು ಅಂದ್ಕೊಂಡೆ ಅಂದರೆ, ನಿಜ ಬಸ್ಸಲ್ಲಿ ನನಗೆ ಎಕ್ಸ್ಪೀರಿಯನ್ಸೇ ಇಲ್ಲ. ನಾವು ಎಷ್ಟೊತ್ತು ಹೋಗ್ತೀವಿ, ಎಷ್ಟು ಟೈಮ್ ಹಿಡಿಯುತ್ತೆ ಅಂತ. ಎಕ್ಸಾಕ್ಟಾಗಿ 3 hour ಅಂದರೆ 3 hour 30 minutes ತೊಗೊಂಡಿದೆ. ಸೊ ಎಲ್ಲಿಂದ ಮೆಜೆಸ್ಟಿಕ್ಕಿಂದ ಮೈಸೂರಿಗೆ ಹೋಗೋದಕ್ಕೆ ಅಷ್ಟೊಂದು ಟ್ರಾವೆಲಿಂಗ್ ಇದೆ. ಕಾರಲ್ಲಿ ಹೋದರೆ ಎಷ್ಟು ಟೈಮ್ ಹಿಡಿಯುತ್ತೆ ಗೊತ್ತಿಲ್ಲ, ಬಟ್ ಬಸ್ಸಲ್ಲಿ ಎಷ್ಟೊಂದು ಟೈಮ್ ತೊಗೊಂತು. ಆ್ಯಂಡ್ ಹೋಗೋ ದಾರಿಲಿ ಪ್ಲೇಸಸ್ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ರೋಡ್ ಕೂಡ ಸಖತ್ತಾಗಿದೆ. ಎಲ್ಲೂ ಒಂದು ಹಳ್ಳ ದಿನ್ನೇ ಇಲ್ಲ. ನಿಜ ರೋಡು ಬ್ಯಾಂಗ್ಳೂರಲ್ಲಿ ಇರೋ ಥರ ರೋಡ್ಸ್ ಇಲ್ಲ ಅಲ್ಲಿ. ತುಂಬ ಚೆನ್ನಾಗಿದೆ ರೋಡಲ್ಲಿ ಹೇಳಬೇಕಂದ್ರೆ, ಹೈವೇ. ಸೊ ರೋಡ್ ಕೂಡ ಚೆನ್ನಾಗಿದೆ ಆ್ಯಂಡ್ ಪ್ಲೇಸಸ್ ಕೂಡ ಅಷ್ಟೇ. ಆ ಗುಡ್ಡ ಬೆಟ್ಟ, ಸೊ ಅಲ್ಲೆಲ್ಲ ನಾನು ಲೈಕ್ ಏನಂದರೆ ಅದು
ರೆಕಾರ್ಡ್ ಮಾಡಿದ್ದೀನಿ ವೀಡಿಯೋಸ್ ಎಲ್ಲ ಅಲ್ಲಲ್ಲೇ ಚೆನ್ನಾಗಿರೋ ಏನಿದೆ ಅಲ್ಲೆಲ್ಲ ಕ್ಲಿಪ್ಸ್ನ ತೆಗ್ದಿದ್ದೀನಿ. ಸೊ ನೋಡಿ ಒಂದ್ಸಲ ಬೇಕಾದರೆ ತುಂಬಾ ಚೆನ್ನಾಗಿದೆ. ಟ್ರೈನಲ್ಲಿ ಹೋದರೆ ಈ ಥರ ಎಲ್ಲ ವಿಡಿಯೋ ಮಾಡೋಕ್ಕಾಗುತ್ತೆ ಅಲ್ವೋ ಗೊತ್ತಿಲ್ಲ, ಬಿಕಾಸ್ ಈ ಥರ ಪ್ಲೇಸಸ್ ಸಿಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಬಸ್ಸಲ್ಲಿ ಹೋಗಿದ್ದಕ್ಕೆ ಕ್ಲಿಯರಾಗಿ ನಾನು ಪ್ಲೇಸಸ್ ಎಲ್ಲ ನೋಡಿದೆ. ಮಂಡ್ಯ ಆಗಿರ್ಬೋದು, ಮದ್ದೂರು ಆಗಿರ್ಬೋದು, ಬಿಡದಿ ರೋಡ್ ಎಲ್ಲನೂ ಚೆನ್ನಾಗೇ ವೀಡಿಯೋಸ್ನ ಮಾಡಿದ್ದೀನಿ. ನನಗೆ ಪ್ಲೇಸಸ್ ಕೂಡ ತುಂಬಾ ಇಷ್ಟ ಕೂಡ ಆಯಿತು. ಆ ಗ್ರೀನರಿ ಫುಲ್ಲು ಗ್ರೀನರಿ ಇದೆ. ನಾನು ಈ ಮನೆಗಳು ನೋಡಿರೋದೇ ಕಡಿಮೆ ಆ ರೋಡಲ್ಲಿ ಹೇಳ್ಬೇಕಂದ್ರೆ. ಸೊ ಅದೇ ನನಗೆ ತುಂಬ ಇಷ್ಟ ಆಯಿತು ಗೈಸ್. ಮತ್ತು ಏನಂದರೆ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಮೈಸೂರಿಗೆ ಹೋಗಬೇಕು ಅಂತ, ಬಟ್ ಅದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಬಟ್ ಒಂದು ಮಾತಂತೂ ನಿಜ ಅದು ಗೈಸ್, ಏನಂದರೆ ನಾವು ದೇವ್ರನ್ನ ನೋಡಬೇಕು ಅಂತ ಹೋಗೋದಲ್ಲ, ದೇವರಿಗೆ ನಾವು ಬರೋಕ್ಕೆ ಇಷ್ಟ ಅದು ದೇವರೇ ಕರ್ಸ್ಕೊತಾನೆ ಅನ್ನೋ ಮಾತು ನಾನು ಕೇಳಿದ್ದೀನಿ. ಅದು 100% ನಿಜನೇ. ದೇವ್ರು ಕರ್ಸ್ಕೋಬೇಕಂದ್ರೆ ಮಾತ್ರ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗುತ್ತೆ. ಇಲ್ಲ ನಾವು ಹೋಗೋಣ ಅಂತ ಅಂದ್ಕೊಂಡಷ್ಟು ಅದು ಏನಾದರೂ ಒಂದು ಅಡೆತಡೆ ಆಗೇ ಆಗುತ್ತೆ. ಬಟ್ ದೇವ್ರು ಅದನ್ನು ಡಿಸೈಡ್ ಮಾಡಿದ್ದಾನೆ ಅಂದರೆ ನಾವು ಬರಬೇಕು ಅಂತ. ಅದೇನೇ ಆಗಲಿ ಹೆಂಗೆ ಆಗಲಿ ನಾವು ಹೋಗ್ತೀವಿ. ಇದಂತೂ 100% ನನಗೆ ಅದು ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ ತುಂಬ ಸಲ. ಸೊ ನಾನು ತುಂಬ ಸಲ ಅಂದ್ಕೊಂಡಿದ್ದೆ ಮೈಸೂರಿಗೆ ಹೋಗಬೇಕು, ಮೈಸೂರಿರೋ ಪ್ಲೇಸ್ ನೋಡಬೇಕು, ಬೆಟ್ಟ ನೋಡಬೇಕು ಅಂತ. ಬಟ್ ಅದು ಆಗಿರಲಿಲ್ಲ. ಒಂದು 8 ಮಂತ್ಸಿಂದನೂ ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಆ್ಯಂಡ್ ತುಂಬ ದಿನ ಆದಮೇಲೆ ಏನಂತ ನನ್ನ ಒಂದು ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ, ಆ ಥರ ಒಂದು ಕನಸು ನಿಜ ಆಯಿತು. ಸೊ ಅಂತೂ ಮೈಸೂರಿಗೆ ಬಂದೆ. ಅದು ನಾನೇನು ಅಂದ್ಕೊಂಡೆ, ಮೈಸೂರು ಅಂದರೆ ಒಂದು ಜಸ್ಟ್ 2 ಅವರ್ ಟ್ರಾವೆಲ್ ಬಿಡು, ಹೋಗ್ಬಿಟ್ಟು ಬಂದುಬಿಡ್ಬೋದು ಅಂತ ಅಂದ್ಕೊಂಡೆ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗೋದಂದರೆ ತುಂಬಾ ಕಷ್ಟ ಗೈಸ್, ತುಂಬ ಕಷ್ಟ. ಒಂದು ಬಸ್ಸಿಂದ ಚೇಂಜ್ ಮಾಡೋದಾಗಿರ್ಬೋದು, ಟ್ರೈನ್ ಮತ್ತು ಅಲ್ಲಿಲ್ಲೂ ಆಟೋ ಎಲ್ಲ ರಿಸ್ಕ್ ಜಾಸ್ತಿ. ಬಟ್ ಪಾಪ ಟ್ರಾವೆಲ್ ಮಾಡೋರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ನಾವು ಇಲ್ಲೇ ಇರೋದ್ರಿಂದ ನನಗೆ ಅದು ಅಷ್ಟೊಂದೆಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲ ಯಾವ ಥರ ಇರುತ್ತೆ ಏನು ಅಂತ. ಬಟ್ ಊರಿಂದ ಊರಿಗೆ ಬಂದಿಲ್ಲಿ ಪಿ ಜಿಲಿ ಇರೋರು ಊರಿಂದ ಊರಿಗೆ ಟ್ರಾವೆಲ್ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ ಗೈಸ್, ಅಷ್ಟೇ. Lights went down when you feel lost in your shadow. Don't feel alone, don't scream so loud. We are living in this cruel world. Broken but strong, gotta move on. You're not a bakery of life. Equip my soul, find the real gold. I'll fulfill what I started. ಯಪ್ಪ 3 ಅವರ್ಸು ಬಸ್ಸಲ್ಲಿ ಕುತ್ಕೊಂಡು ನಿಜವಾಗ್ಲೂ ನನಗೆ ಕಾಲೇ ನೋವು ಬಂದಿತ್ತು. ಈ ದೂರ ಟ್ರಾವೆಲ್ ಮಾಡ್ತಾರೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ನನಗೆ ಅಷ್ಟು ಕುತ್ಕೊಳ್ಳೋಕ್ಕಂತೂ ಇಷ್ಟನೇ ಆಗಲ್ಲ. ಕಾಲೇ ನೋವು ಬಂದಿತ್ತು. ಯಾವಾಗ ನಾನು ಮೈಸೂರನ್ನು ಒಂದು ನೇಮ್ ನೋಡ್ತೀನೋ ಅಂತ ಅನಿಸ್ತಿತ್ತು, ಅಷ್ಟು ವೆಯ್ಟ್ ಮಾಡ್ತಿದ್ದೆ. ಆ್ಯಂಡ್ ಫೈನಲಿ ನಮ್ಮ ಮೈಸೂರು ಅಂತ ಹಾಕಿದ್ರು. ಐ ಲವ್ ಮೈಸೂರನ್ನು ಒಂದು ನೇಮ್ ಕೂಡ ನೋಡಿದೆ. ಅಲ್ಲಿ ನನಗೆ ಸಮಾಧಾನ ಆಯಿತು, ಫೈನಲಿ ಮೈಸೂರಿಗೆ ರೀಚ್ ಆಗಿದ್ದೀವಿ ಅಂತ. ಅಷ್ಟು ವೆಯ್ಟ್ ಮಾಡ್ತಿದ್ದೆ, ಯಾವಾಗ ಬರುತ್ತೆ ಅಂತ. ಅಷ್ಟು ದೂರ ಇದೆ ಗೈಸ್. 3 ಅವರ್ ನಾವು ಕಳೆಯೋದು ತುಂಬಾ ಕಷ್ಟ ಅದು ಬಸ್ಸಲ್ಲಿ. ಸರಿ ಅಂತ ಮೈಸೂರು ಕೂಡ ಬಂತು. ಮೈಸೂರು ಇಳ್ಕೊಂಡು, ಸೊ ಅಲ್ಲಿಂದ ನಿಮಗೆ ಗೊತ್ತಿದ್ದ ಹಾಗೆ ನಾವು ಮೈಸೂರು ಇಳ್ಕೊಂಡು ಮತ್ತೆ ಆಟೋನಲ್ಲಿ ಹೋಗಬೇಕಾಗುತ್ತೆ. ಬಸ್ ಇದೆ, ಬಟ್ ತುಂಬ ವೆಯ್ಟ್ ಮಾಡಬೇಕು. ಅಲ್ಲಿ ಬಸ್ಸಸ್ ಯಾವುದು ಇರಲಿಲ್ಲ ಡೈರೆಕ್ಟ್ ದೇವಸ್ಥಾನಕ್ಕೆ. ನಾವೇನು ಮಾಡಿದ್ವಿ, ಕ್ಯಾಬ್ ಬುಕ್ ಮಾಡ್ಕೊಂಡು. ಆ್ಯಂಡ್ ಒಂದು ಥಿಂಗ್ ಏನಂದರೆ ಅಲ್ಲಿ ರ್ಯಾಪಿಡೋ, ನಮ್ಮ ಯಾತ್ರಿ, ಊಬರ್ ಎಲ್ಲ ಇದೆ ಗೈಸ್. ನಿಜವಾಗ್ಲೂ ನಂಬೋಕ್ಕೆ ಆಗಲ್ಲ. ನಾನು ಅಂದ್ಕೊಂಡೆ ಜಸ್ಟ್ ಬೆಂಗಳೂರಲ್ಲಿ ಮಾತ್ರ ರ್ಯಾಪಿಡೋಸ್ ಎಲ್ಲ ಇರೋದು, ಈ ಮೈಸೂರಲ್ಲೆಲ್ಲ ಇರಲ್ಲ ಅಂತ ಅಂದ್ಕೊಂಡೆ. ಆ್ಯಂಡ್ ಅನ್ಬಿಲೇವಬಲ್ ಅನ್ಬೋದು. ನಾನು ನಿಜ ನಂಬೋಕ್ಕೆ ಆಗಲಿಲ್ಲ ರ್ಯಾಪಿಡೋ ಎಲ್ಲ ಕೂಡ ಇದೆಯಾ ಅಂತ. ಆ್ಯಂಡ್ ಅಲ್ಲಿ ಇರೋರನ್ನ ಕೇಳಿದ್ರೆ ತುಂಬಾ ಹೇಳ್ತಾ ಇರೋದು ಆಟೋ ಚಾರ್ಜಸ್ಸು ಅಪ್ ಆ್ಯಂಡ್ ಡೌನ್ಗೆ
ಆ್ಯಂಡ್ ಇಲ್ಲಾಂದರೆ ಹೋಗೋಕೆ ಡ್ರಾಪಿಗೆ ಮಾತ್ರನೇ ಅದು ತೊಗೊಳ್ಳಿ ತುಂಬಾ ಹೇಳ್ತಾರೆ. ನಾವು ಜಸ್ಟ್ ರ್ಯಾಪಿಡೋನಲ್ಲಿ ಏನು ಮಾಡ್ಕೊಂಡ್ವಿ, ಡ್ರಾಪ್ಗೆ ಬುಕ್ ಮಾಡಿಕೊಂಡೆ. ಕಂಪೇರ್ ಟು ಅಲ್ಲಿರೋರಿಗೆ ಕಂಪೇರ್ ಮಾಡಿಕೊಂಡ್ರೆ ಸೊ ಕಡಿಮೆನೇ ಇತ್ತು. ಆಟೋ ಬುಕ್ ಮಾಡಿಕೊಂಡು ಆ್ಯಂಡ್ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಕೂಡ ಪ್ಲೇಸಸ್ ಸಖತ್ತಾಗಿದೆ ಗೈಸ್ ನಿಜವಾಗ್ಲೂ. ಆ್ಯಂಡ್ ನನಗೆ ತುಂಬ ಇಷ್ಟ ಅದೇನು ಆ ಥರ ಪ್ಲೇಸಸ್ ನೋಡಬೇಕಂದ್ರೆ ತುಂಬಾ ಇಷ್ಟ. ನಾನು ರೆಕಾರ್ಡ್ ಕೂಡ ಮಾಡಿದ್ದೀನಿ, ನೀವು ಕೂಡ ನೋಡ್ಬೋದು. ಪ್ಲೇಸ್ ತುಂಬಾ ಚೆನ್ನಾಗಿದೆ. ಸೊ ಅಲ್ಲಿಂದ ಡೈರೆಕ್ಟ್ ಅವರು ದೇವಸ್ಥಾನವರೆಗೂ ಏನೂ ಬಿಡೋಲ್ಲ, ಆ ಬೆಟ್ಟ ಹತ್ರ ನಾವೇ ನಡ್ಕೊಂಡು ಹೋಗಬೇಕು. ಜಸ್ಟ್ ಅವ್ರ ಗೇಟ್ ಏನಿದೆ ಆ ಗೇಟ್ ಹತ್ರ ಮಾತ್ರ ಆಟೋ ಡ್ರಾಪ್ ಆಗುತ್ತೆ. ಸೊ ಅಲ್ಲಿಂದ ಮತ್ತು ನಾವು ದೇವಸ್ಥಾನಕ್ಕೆ ಒಳಗಡೆ ನಡ್ಕೊಂಡು ಹೋದ್ವಿ. ಅಲ್ಲಿ ಎಂಟ್ರೆನ್ಸಲ್ಲಿ ಸೇಮ್ ಎಲ್ಲ ದೇವಸ್ಥಾನದಲ್ಲಿ ಇಟ್ಟಿರೋ ಥರನೇ ಇಟ್ಟಿರ್ತಾರಲ್ವ, ಲೈಕ್ ಏನದು ಹೂವು ಎಲ್ಲ ಇಟ್ಟಿರ್ತಾರೆ, ಸ್ಯಾರಿ ಎಲ್ಲ ಇಟ್ಟಿರ್ತಾರಲ್ವ. ಸೊ ನಾವು ಜಸ್ಟ್ ಹೂವಿಗೆ ಪೂಜೆಗೆ ತೊಗೊಂಡ್ವಿ, ಸ್ಯಾರಿ ತೊಗೊಂಡಿಲ್ಲ, ಜಸ್ಟ್ ಪೂಜೆಗೆ ಮಡ್ಲಕ್ಕಿ ಮತ್ತು ಹಾರ ತೆಂಗಿನಕಾಯಿ ಎಲ್ಲ ತೊಗೊಂಡು ಒಳಗಡೆ ದೇವಸ್ಥಾನಕ್ಕೆ ಹೋದೆ. ಆ್ಯಂಡ್ ನಾನು ಇಲ್ಲಿಂದನೇ ವೀಡಿಯೋಸ್ ಮಾಡ್ಕೊಳ್ಳೋಣ ಎಂಟ್ರೆನ್ಸಿಂದಾನೆ ಅಂತ ಅಂದ್ಕೊಂಡಿದ್ದು. ನಮ್ಮಮ್ಮ ಏನು ಹೇಳಿದ್ರು ಅಂದರೆ ಫಸ್ಟು ಪೂಜೆ ಮಾಡಿಸ್ಕೊಂಡು ಬಂದುಬಿಡೋಣ, ಅದಾದಮೇಲೆ ನೀನು ನೆಮ್ಮದಿಯಾಗಿ ವೀಡಿಯೋಸ್ ಮಾಡ್ಕೊ ಅಂತ ಹೇಳಿದ್ರು. ಹಾಗಾಗಿ ಡೈರೆಕ್ಟ್ ನಾನು ಇಲ್ಲೇನು ಕಾಯಿ ಎಲ್ಲ ತೊಗೊಂಡಿದ್ದೆ ಇಲ್ಲಿಂದ ತೊಗೊಂಡು ಡೈರೆಕ್ಟ್ ದೇವಸ್ಥಾನ ಹತ್ರ ಹೋಗಿದ್ದು. ಸಖತ್ತು ಜನ ಇದ್ರು ಗೈಸ್. ನಾನು ಥಿಂಕ್ ಮಾಡಿದ್ದೀನಿ ಸಂಡೇ ಮಾತ್ರನೇ ಜನ ಜಾಸ್ತಿ ಇರ್ತಾರೆ, ಬಿಕಾಸ್ ಎಲ್ರಿಗೂ ಸ್ಯಾಟರ್ಡೆ ಸಂಡೇ ಲೀವ್ ಇರುತ್ತೆ, ಎಲ್ಲರೂ ಆವಾಗಲೇ ಹೋಗೋದು ಅಂತ. ಆ್ಯಂಡ್ ಟ್ಯೂಸ್ಡೇ ಕೂಡ ಇಷ್ಟೊಂದು ಜನ ನೋಡಿ ನನಗಂತೂ ಶಾಕೇ ಆಗೋಯಿತು, ಸಖತ್ತು ಜನ ಇದ್ದರು ಗೈಸ್. ನೀವು ನಂಬ್ತಿರೋ ನಂಬಲ್ವೋ ನನಗೆ ಗೊತ್ತಿಲ್ಲ, ಬಟ್ ಈ ಗೋಪುರ ನೋಡಿ, ಅಮ್ಮ ಅವ್ರದ್ದು ಗೋಪುರ ನೋಡಿ ನಂಗೆ ಸಖತ್ ಖುಷಿ ಆಯಿತು. ತುಂಬ ದಿನದಿಂದ ಅಂದ್ಕೊಂಡಿದ್ದು ಇಷ್ಟು ಬೇಗ ಕಣ್ಮುಂದೆ ಬಂತ ಅನ್ನೋ ಫೀಲ್ ಇತ್ತು ನನಗೆ ಮನಸ್ಸಲ್ಲಿ. ಆ್ಯಂಡ್ ಎಷ್ಟೋ ದಿನದಿಂದ ಕಾಯ್ತಿದ್ದೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಆ್ಯಂಡ್ ಬಂದುಬಿಟ್ನಲ್ಲ ಅನ್ನೋ ಒಂದು ಖುಷಿ ಜಾಸ್ತಿ ಇತ್ತು. ಆ್ಯಂಡ್ ಅಲ್ಲಿಂದ ನಾವು ಒಳಗಡೆ ಹೋದ್ವಿ ಪೂಜೆ ಕೊಡೋಣ ಅಂತ. ನಿಮಗೆ ಗೊತ್ತಿದ್ದಂಗೆ ಅಲ್ಲಿ ಪೂಜೆಗೆ ತೊಗೊಳ್ಳಲ್ಲ, ಸೈಡ್ ಗೇಟಲ್ಲಿ ಯಾರು ಇರ್ತಾರೋ ಅವ್ರು ತೊಗೊಂಡು ಅಮ್ಮ ಹತ್ರ ಇರೋ ಹೂವು, ಪಾದದ ಹತ್ರ ಇರೋ ಹೂವನ್ನು ಕೊಡ್ತಾರೆ. ಸೊ ಅದನ್ನು ನಾವು ತೊಗೊಂಡು ಬಂದಿದ್ದು. ಆ್ಯಂಡ್ ಅಲ್ಲಿ ವೀಡಿಯೋಸ್ ಮಾಡೋ ಹೋಗಿಲ್ಲ ಅಂತ ಹೇಳಿದ್ರು. ನಾನು ತುಂಬ ವೀಡಿಯೋಸ್ ಕೂಡ ಮಾಡೋಕ್ಕೆ ಹೋಗಲಿಲ್ಲ, ಜನ ಕೂಡ ಜಾಸ್ತಿ ಇದ್ದರು. ಹಾಗಾಗಿ ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಔಟ್ಸೈಡ್ ಬಂದ್ವಿ. ಆ್ಯಂಡ್ ಎಲ್ಲರಿಗೂ ಒಂದು ಆಸೆ ಇರುತ್ತೆ ದೇವದ ಗೋಪುರ ಮುಂದೆ ದಾರ ಕಟ್ಟಿಸ್ಕೊಬೇಕು ಅಂತ. ಸೊ ನಾನು ಕೂಡ ಹಾಗೆ ದಾರ ಕಟ್ಟಿಸ್ಕೊಂಡೆ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನಗೆ. ದಾರ ಕಟ್ಟಿಸ್ಕೊಂಡು ಅದಾದಮೇಲೆ ಪೇ ಮಾಡಿ ನೆಕ್ಸ್ಟು ರಿಟರ್ನ್ ಆದ್ವಿ. ಬಟ್ ಆದರೆ ನಾನು ಅಲ್ಲಿ ಆಟೋ ಹತ್ತಿದ್ಮೇಲೆ ಆಟೋನ ಹೇಳಿದ್ರು ತುಂಬ ಇನ್ನೂ ಪ್ಲೇಸಸ್ ನೀವು ನೋಡೋದಿತ್ತು ಅಂತ. ಒಂದು 3-4 ಥರ ಪ್ಲೇಸ್ ಇದೆ. ಆ್ಯಂಡ್ ನಂದಿ ಕೂಡ ನೋಡಬೇಕಿತ್ತು ಅಂತ ಹೇಳಿದ್ರು, ಬಟ್ ನನಗೆ ಗೊತ್ತಾಗಲಿಲ್ಲ ಅಲ್ಲಿ ನಂದಿ ಪ್ಲೇಸ್ ಇದೆ ಅಂತ. ನಾವು ಅಲ್ಲಿಗೆ ಹೋಗಲಿಲ್ಲ. ಆ್ಯಂಡ್ ಏನಂತ ಅಂದ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಕಾರ್ ತೊಗೊಂಡು ಹೋದಾಗ ಬೇಕಾದ್ರೆ ನಾವೆಲ್ಲ ಅದನ್ನು ಪ್ಲೇಸ್ ನೋಡ್ಕೊಂಬರೋಣ ಅಂತ. ಬಿಕಾಸ್ ಕಾರಲ್ಲಿ ಹೋದರೆ ನಾವು ಎಲ್ಲಿ ಬೇಕೋ ಅಲ್ಲಿ ಹೋಗೋಕ್ಕಾಗೋದು. ಆ್ಯಂಡ್ ಈ ಆಟೋಗಳನ್ನ ನಂಬ್ಕೊಂಡಾಗಲಿ ನಾವು ಬಸ್ಸಸ್ ನಂಬ್ಕೊಂಡಾಗಲಿ ಹೋಗಿದ್ದೀವಂದರೆ ಆ ಥರ ಪ್ಲೇಸಸ್ ನೋಡೋಕ್ಕಾಗಲ್ಲ ಗೈಸ್. ನಾವೇ ಒಂದು ಕಾರ್ ಎತ್ಕೊಂಡು ಹೋಗ್ಬೇಕು, ನಾವು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಹೋಗಿ ಆ ಪ್ಲೇಸಸ್ ನೋಡ್ಕೊಂಡು ಬರ್ಬೋದು. ಆ್ಯಂಡ್ ನಾವು ಮತ್ತೆ ರಿಟರ್ನ್ ಕೂಡ ಆಗಬೇಕಲ್ವ, ಒನ್ ಡೇಗಂತ ಹೋಗಿರೋದು. ಸೊ ರಿಟರ್ನ್ ಕೂಡ ಆಗಬೇಕು ಅಂತ ನಾವು ಜಸ್ಟ್ ಅಮ್ಮ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬಂದಿದ್ದು ನೆಕ್ಸ್ಟ್ ಟೈಮ್ ಹೋದಾಗ. ಸೊ ವಿ ವಿಲ್ ಪ್ಲ್ಯಾನ್ ಅಂದ್ಕೊಂಡು ಬಂದ್ವಿ, ರಿಟರ್ನ್ ಆದ್ವಿ. ಸೊ ಬರಬೇಕಾದ್ರೆ ವಿಡಿಯೋಸ್ ಮಾಡಿಕೊಂಡೆ ನಾನು. ಅಲ್ಲಿ ಪ್ರತಿಯೊಂದು ಥಿಂಗ್ಸು ಇದೆ, ಪ್ರತಿಯೊಂದು ವಸ್ತುನೂ ಇಟ್ಟಿದ್ದಾರೆ. ನನಗೆ ಅದು ನೋಡ್ತಿರೋ ಜಾತ್ರೆ ಫೀಲ್ ಆಗುತ್ತೆ, ಜಾತ್ರೆನಲ್ಲಿ ಇಟ್ಟಿರ್ತಾರಲ್ವ ಐಟಮ್ಸ್ ಅದೇ ಥರನೇ ಫೀಲ್ ಆಗುತ್ತೆ. ಆ್ಯಂಡ್ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಅಂಡ್ ಎಲ್ಲನೂ ವೀಡಿಯೋಸ್ ಮಾಡಿಕೊಂಡೆ. ಜುಮ್ಕಿ, ಬಳೆ, ನೆಕ್ಲೇಸ್, ಬ್ಯಾಗ್ಸ್, ವ್ಯಾನಿಟಿ ಬ್ಯಾಗ್ಸ್ ಆಗಿರ್ಬೋದು ಎಲ್ಲ ಇಟ್ಟಿದ್ರು. ಸೊ ನಾವೇನೂ ತೊಗೊಳಿಲ್ಲ, ಜಸ್ಟ್ ನಾನು ವೀಡಿಯೋಸ್ ಮಾಡಿದೆ ಅಷ್ಟೇ. ಅದಾದಮೇಲೆ ಆಟೋ ಹೊತ್ಕೊಂಡು ನಾನು ಹನುಮಂತು ಪಲಾವ್ಗೆ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದು. ಬಿಕಾಸ್ ಮೈಸೂರು ಲೈಕ್ ಅಂದರೆ ಫೇಮಸ್ ಇರೋದೇ ಹನುಮಂತು ಪಲಾವ್ಗೆ ಅಂತ ಹೇಳ್ತಾರೆ. ಆ್ಯಂಡ್ ಗೈಸ್ ಮೈಸೂರು ಇವಾಗಲೇ ಈ ಥರ ಇದೆ ಅಂದರೆ ಇನ್ನು ದಸರಾ ಟೈಮಲ್ಲಿ ಎಷ್ಟು ಚೆನ್ನಾಗಿರ್ಬೋದು, ಜಸ್ಟ್ ಅದು ಇಮ್ಯಾಜಿನ್ ಮಾಡ್ಕೊಂಡ್ರೆ ಒಂಥರ ಫೀಲ್ ಚೆನ್ನಾಗಿರುತ್ತೆ. ಸೊ ದಸರಾ ಟೈಮಲ್ಲಿ ಕೂಡ ಬರಬೇಕು, ನೋಡೋಣ ಯಾವಾಗುತ್ತೆ. ಆ್ಯಂಡ್ ಹನುಮಂತು ಪಲಾವ್ ಹತ್ರ ರೀಚ್ ಆದ್ವಿ. ಹೋಟೆಲ್ ಹನುಮಂತ ಅಂತ ಒರಿಜಿನಲ್ ಇದೆ ಲೈಕ್ ಹೋಟೆಲ್ ಅಂತ. ಸೊ ಹಾಗಾಗಿ ಬಂದ್ವಿ ಆ್ಯಂಡ್ ತಿಂದ್ವಿ ಗೈಸ್. ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿತ್ತು. ಆದರೆ ನನಗೆ ಅನಿಸಿದ್ದು ಓಪನ್ಲಿ ಹೇಳ್ಬೇಕಂತ ಹೇಳಿದ್ರೆ ಓಕೆ ಇತ್ತು ಟೇಸ್ಟ್. ಮೊದಲು ಯಾವ ಥರ ಟೇಸ್ಟ್ ಇತ್ತು ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಇವಾಗ ಕಂಪೇರ್ ಮಾಡಿಕೊಂಡ್ರೆ ಬ್ಯಾಂಗ್ಳೂರಲ್ಲಿ ಕೂಡ ಈ ಟೇಸ್ಟ್ ಸಿಗುತ್ತೆ. ಆ್ಯಂಡ್ ಚೆನ್ನಾಗಿತ್ತು ಗೈಸ್, ನಾನು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ಫುಡ್ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿಂದ ಮಟನ್ ಇತ್ತು, ಹಾಗಾಗಿ ಮಟನ್ ಪಲಾವ್, ಚಿಕನ್ ಇಲ್ಲ ಅಂದರೂ ಮಟನ್ ಪಲಾವ್ ತಿಂದ್ಕೊಂಡು ಏನು ಕ್ಯಾಬ್ ಬುಕ್ ಮಾಡಿಕೊಂಡು ಬಸ್ ಸ್ಟಾಪರ್ಗೂ ಹೋಗಿ ಬಸ್ ಹತ್ಕೊಂಡ್ವಿ. ಬರೋ ಅಷ್ಟೇ ತುಂಬಾ ಲೇಟ್ ಆಗಿತ್ತು ಅಂತ ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿದೆ. ಮನೆಗೆ ಬಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಐ ಹೋಪ್ ಗೈಸ್ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.
ಉಸಿರೇ